ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಸುಗಮ ಪ್ರಯಾಣಕ್ಕಾಗಿ ಹೊಸದಾಗಿ 2 ನಗರ ಸಾರಿಗೆ ಬಸ್ಗಳಿಗೆ ಶಾಸಕ ಸಮರ್ಥ ಶಾಮನೂರು ಚಾಲನೆ ನೀಡಿದರು. ನಗರದ ಅಖ್ತರ್ ರಜಾ ವೃತ್ತದಲ್ಲಿ ನೂತನ ಬಸ್ಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಸಾರಿಗೆ ಸೇವೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹಳೆ ದಾವಣಗೆರೆ ಭಾಗದಿಂದ ಹೊಸ ದಾವಣಗೆರೆ ಪ್ರದೇಶದಲ್ಲಿರುವ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ನಿತ್ಯದ ಕೆಲಸ ಕಾರ್ಯಗಳಿಗಾಗಿ ಓಡಾಡುವ ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ 2 ಹೊಸ ಬಸ್ಗಳ ಸೇವೆಯನ್ನು ಆರಂಭಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಒಂದು ಬಸ್ ಅಖ್ತರ್ ರಜಾ ಸರ್ಕಲ್ನಿಂದ ಹೊರಟು ಅರಳಿಮರ ಸರ್ಕಲ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮಾರ್ಗವಾಗಿ ಶಾಮನೂರುವರೆಗೆ ಬಸ್ ಸಂಚರಿಸಲಿದೆ. ಮತ್ತೊಂದು ಬಸ್ ರೈಲ್ವೆ ನಿಲ್ದಾಣದಿಂದ ಪೌರ ಕಾರ್ಮಿಕರ ಬಡಾವಣೆಯವರೆಗೆ ಬಸ್ ಸಂಚರಿಸಲಿದೆ ಎಂದರು. ಈ ವೇಳೆ ಮುಖಂಡರಾದ ಆಯುಬ್ ಪೈಲ್ವಾನ್, ಮೈನುದ್ದೀನ್, ಮೊಹಮ್ಮದ್ ಬುಡೇನ್ ಚಾರ್ಲಿ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಸ್ವಲ್ಪ ಸೈಡಿಂದ ಹುನ್ರಿ. ಈಗ ನಾವು ಒಂದು ಅಶೋಕ್ ನಗರದಿಂದ ಬಿಟ್ಟಿವಿ, ಅದು ನಮ್ಮ 45ನೇ ವಾರ್ಡು, ಈ ಯರಗುಂಟೆ ಕರೂರು ಆ ವಾರ್ಡು. ಆಮೇಲೆ ಇನ್ನೊಂದು ನಮ್ಮ ಅಖ್ತರ್ ರಾಜಾ ಸರ್ಕಲಿಂದ ಬಿಟ್ಟಿವಿ, ಯಾಕಂದರೆ ಇಲ್ಲಿ ಹಳ್ಳಿ ಮರದಿಂದ ಶುರು ಆಗ್ತೈತಿ, ಶಾಮನೂರು ತನಕ ಹೋಗ್ತೈತಿ. ದಾರಿನಲ್ಲಿ ನಮ್ಮ KSRTC ಸ್ಟೇಷನ್ನು, ಆಮೇಲೆ ನಮ್ಮ ಚಿಕ್ಕಟೇರಿ ಆಸ್ಪತ್ರೆ ಇಲ್ಲೆಲ್ಲ ಡ್ರಾಪ್ ಆಗ್ತವೆ. ಈಗ ನಮ್ಮ ಫ್ಲೀಟ್ನಲ್ಲಿ 50 ಬಸ್ ಇದಾವೆ ರೀ. ನಮ್ಮ KSRTC ಫ್ಲೀಟ್ನಲ್ಲಿ ಸಿಟಿನಲ್ಲೇ ಆಪ್ರೇಟ್ ಆಗವು. ಅದ್ರ ಮುಂದೆ ಒಂದು ಸೆಂಟ್ರಲ್ ಸ್ಕೀಮ್ ಐತಿ ಎಲೆಕ್ಟ್ರಿಕ್ ಬಸ್ಸಸ್ ತರೋಕ್ಕೆ. ಸೊ ಅದಕ್ಕಲ್ಲೇ ನಾವು ಹೋದ ವರ್ಷ ಅಪ್ಲೈ ಮಾಡಿದ್ವಿ. ಅದು ಈ ವರ್ಷ ಇಲ್ಲಾಂದರೆ ಮುಂದಿನ ವರ್ಷ ಒಳಗೆ ಒಂದು 50 ಎಲೆಕ್ಟ್ರಿಕ್ ಬಸ್ಸಸ್ಸು ಬರ್ತವೆ. ಸೊ ಅದ್ರ ಒಳಗೇ ಈ 50 ಏನಿದ್ದಾವೆ ಈ ರೂಟ್ಗಳು ಚೂರು ನೋಡಿ ಮ್ಯಾಪ್ ಮಾಡಿ ಜನ ಕೇಳಿರೋ ಪ್ರಕಾರ ಚೂರು ಅನುಕೂಲ ಮಾಡೋಕ್ಕೆ ಇವೆರಡು ಲೈನ್ ಶುರು ಮಾಡೀವಿ. ಈಗ ಚೆನ್ನಾಗಾಗ್ತದೆ. ಒಂದೇ ಬಸ್ ರೀ, ಒಂದೇ ಬಸ್ಸು. ಅದು ಮುಂಚೆ ಆ ಬಸ್ಸು ಬುದಾಳ್ ಕಡೆ ಹೋಗ್ತಿತ್ತು, ಬಟ್ ಅದರಲ್ಲಿ ಜಾಸ್ತಿ ಜನ ಹತ್ತುತ್ತಿದ್ದಿಲ್ಲ. ಸೊ ಹಿಂಗಿದ್ದಾಗ ಜಾಸ್ತಿ ಜಾಸ್ತಿ ಜನಕ್ಕೆ ಅನುಕೂಲ ಆಗ್ತತಿ ಅಂತ. ಆಮೇಲೆ ಆ ಬಸ್ನಲ್ಲಿ ಭಾಳ ಎಂಗೇಜ್ಮೆಂಟ್ ಭಾಳ ಕಮ್ಮಿ ಇತ್ತು ರೀ. ಹ್ಞೂ ರೀ ಸರ್, 2 ಟ್ರಿಪ್ ದಿನಕ್ಕೆ. ಹ್ಞೂ ರೀ, ಅದೇ ಅನ್ನಲ್ಲ, ಈ ಸೆಂಟ್ರಲ್ ಸ್ಕೀಮಿಂದ ಒಂದು 50 ಬಸ್ಸಸ್ ಎಲೆಕ್ಟ್ರಿಕ್ ಬಸ್ಸಸ್ ಬರ್ತವೆ. ಸೊ ಅದು ಒಂದು 50 ಎಲೆಕ್ಟ್ರಿಕ್ ಬಸ್ಸಸ್ ಬರ್ತವೆ. ಸೊ ಅದು ಹೋಪ್ಫುಲಿ ವರ್ಷದ ಒಳಗೆ ಬಂದರೆ ನಮಗೆ ಭಾಳ ಅನುಕೂಲ ಆಗ್ತೈತಿ. ಬಟ್ ನೆಕ್ಸ್ಟ್ ಇಯರ್ ಬಂದ್ರೂ ಅದ್ರ ಒಳಗೆ ನಮ್ದಿರೋ 50 ಬಸ್ಸಸ್ಸೇ ರೂಟ್ ಮ್ಯಾಪ್ ಚೂರು ಚೇಂಜ್ ಮಾಡ್ಕೊಂತ ಎಲ್ಲರಿಗೆ ಅನುಕೂಲ ಮಾಡಕ್ಕೆ ಕೊಡೋಣ.